ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಸಗೊಬ್ಬರ ದರ ಏರಿಕೆಯಿಂದ ಕಲಬುರಗಿ ರೈತರು ಕಂಗಾಲಾಗಿದ್ದಾರೆ. ಬಿತ್ತನೆ ಸಮಯ ಸಮೀಪಿಸಿದ್ರೂ ಸಿಗ್ತಾ ಇಲ್ಲ ಸಮರ್ಪಕ ರಸಗೊಬ್ಬರ. ಬಿತ್ತನೆಗೆ ಸಿದ್ಧವಾಗ್ತಾ ಇರುವ ರೈತರಿಗೆ ರಸಗೊಬ್ಬರ ಕೊರತೆಯ ಭೀತಿ. FID ಲಿಂಕ್ ನೆಪ ಹೇಳಿ ಕಡಿಮೆ ಗೊಬ್ಬರ ಕೊಡ್ತಾ ಇದೆ ಕೃಷಿ ಇಲಾಖೆ. FID ಕಡ್ಡಾಯ ಮಾಡಿದ್ದರಿಂದ ರಸಗೊಬ್ಬರಕ್ಕೆ ರೈತರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಸಲಿಗೆ ಕೆ ಕಿಸಾನ್ ಅಂದ್ರೆ FID ನೋಂದಣಿ ಮಾಡಬೇಕಾಗಿತ್ತು. ಎಕರೆಗೆ ಕೇವಲ 1 ಚೀಲ ಮಾತ್ರ, ಹೆಚ್ಚಿನ ಖರೀದಿಗೆ ಅವಕಾಶ ಇಲ್ಲ. ಓಕೆ, ಗಮನಿಸ್ತಾ ಇದ್ದೀವಿ ಇಲ್ಲಿ ಯಾವ ರೀತಿಯಾಗಿ ನೋಂದಣಿ ಮಾಡಬೇಕು ಅಂತ ಅಂದ್ರೆ ಕೆ ಕಿಸಾನ್ ಆಪ್ ಮುಖೇನ FID ನೋಂದಣಿ ಮಾಡಬೇಕು. ಎಕರೆಗೆ ಕೇವಲ 1 ಚೀಲ ಮಾತ್ರ, ಹೆಚ್ಚಿನ ಖರೀದಿಗೆ ಅವಕಾಶ ಇಲ್ಲ. 1 ಚೀಲ ಖರೀದಿ ಆಗ್ತಾ ಇದ್ದಂತೆ ರೈತರ ಅಕೌಂಟ್ ಲಾಕ್ ಆಗ್ಬಿಡುತ್ತೆ. ಇದ್ಯಾವ ನ್ಯಾಯ ಸ್ವಾಮಿ ಇದು? 1 ಚೀಲ ತಗೊಂಡು ಹೋಗ್ಬಿಟ್ರೆ ಆಗೋಗ್ಬಿಡುತ್ತಾ? 20 ಎಕರೆಗಿಂತ ಹೆಚ್ಚು ಭೂಮಿ ಇದ್ರೆ ಬೆಳೆ ದೃಢೀಕರಣ ಪತ್ರ ಅಗತ್ಯವಾಗಬೇಕು. ಅಸಲಿಗೆ ಬೆಳೆ ಬೆಳೆಯೋಕೆ ಪ್ರತಿ ಎಕರೆಗೆ 3 ಚೀಲ ರಸಗೊಬ್ಬರ ಬೇಕೇ ಬೇಕು. ಇಲ್ಲಿ 1 ಚೀಲ ಇದ್ರೆ 1 ಚೀಲ ಕೊಟ್ಟು ಲಾಕ್ ಮಾಡಿಬಿಡ್ತಾರೆ ಅಂತ ಅಂದ್ರೆ ಇದ್ಯಾವ ಥರ ಇದು? ಈಗ FID ನೋಂದಣಿ ಮಾಡಿಕೊಳ್ಳದೇ ಇರುವ ರೈತರಿಗೆ ಭಾರಿ ನಷ್ಟ ಆಗ್ತಾ ಇದೆ. ಸಮರ್ಪಕ ರಸಗೊಬ್ಬರ ವಿತರಿಸಿ, ಇಲ್ಲವೇ FID ನಿಯಮ ಕೈಬಿಡಿ. ಲೀಸ್ ಪಡೆದು ಉಳುಮೆ ಮಾಡೋ ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ರಸಗೊಬ್ಬರ, ಬಿತ್ತನೆ ಬೀಜ ಸಮರ್ಪಕವಾಗಿ ನೀಡಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಕಾಂಪ್ಲೆಕ್ಸ್ ಪೊಟ್ಯಾಶ್ ದರ ಕಡಿಮೆ ಮಾಡುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ರೈತರ ಮೇಲೆ ಗೊಬ್ಬರದ ಬರೆ ಎಳೆದ ಮಧ್ಯಪ್ರಾಚ್ಯ ಯುದ್ಧ. ಈ ಯುದ್ಧದಿಂದ ಎಷ್ಟು ನಲಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅಂತ ಅಂದ್ರೆ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಕೂಡ. ಅದರಲ್ಲೂ ನಾವು ಒದ್ದಾಡ್ತಾ ಇದ್ದೀವಿ ಭಾರತೀಯರು. ಒಂದು ಪೆಟ್ರೋಲ್, ಡೀಸೆಲ್ ಆಗಿರಬಹುದು, ಒಂದು ಅಕ್ಕಿ ದರ ಆಗಿರಬಹುದು, ಯಾವುದೇ ಒಂದೊಂದು ಪ್ರತಿಯೊಂದರ ದರವೂ ಕೂಡ ಏರಿಕೆ ಆಗ್ಬಿಟ್ಟಿದೆ. ಈಗ ಈ ವರ್ಷ ಯೂರಿಯಾ, DAP ದರದಲ್ಲಿ ಭಾರಿ ಏರಿಕೆಯಾಗಿದೆ. ಕೇಂದ್ರದ ಸಬ್ಸಿಡಿ ನಡುವೆಯೂ ಪೊಟ್ಯಾಶ್ ಕಾಂಪ್ಲೆಕ್ಸ್ ಏರಿಕೆಯಾಗಿರುವುದು. ಕೇವಲ 1 ತಿಂಗಳಲ್ಲಿ 2 ಬಾರಿ ಗೊಬ್ಬರ ಏರಿಕೆಯಾಗಿದೆ. ಮೇ ಆರಂಭದಲ್ಲಿ 1400 ಇದ್ದ 50 kg ಚೀಲ ಈಗ 1700, 300 ರೂಪಾಯಿ ಏರಿಕೆಯಾಗಿದೆ. ಮೇ ಆರಂಭದಲ್ಲಿ, ಇದೇ ತಿಂಗಳು ಮೇ ಆರಂಭದಲ್ಲಿ 1400 ರೂಪಾಯಿ ಇತ್ತು ಒಂದು 50 kg ಚೀಲಕ್ಕೆ. ಈಗ 1700 ರೂಪಾಯಿ ಆಗಿದೆ, ಅಂದರೆ 300 ರೂಪಾಯಿ ಏರಿಕೆಯಾಗಿದೆ. ಹೊಸ ಸ್ಟಾಕ್ ಪ್ರತಿ 50 kg ಚೀಲಕ್ಕೆ 2200 ರೂಪಾಯಿ. ಆಯಾ ಕಂಪನಿಗಳ ರಸಗೊಬ್ಬರದ ಮೇಲೆ ದರ ಮತ್ತಷ್ಟು ಏರಿಕೆ ಆಗುತ್ತೆ. ಹಿಂಗಾದ್ರೆ ಅಷ್ಟೇ ಕತೆ. ರೈತರು ಎಲ್ಲದರ ಬೆಲೆ ಗಗನಕ್ಕೇರಿ ಒದ್ದಾಡ್ತಾ ಇದ್ದಾರೆ. ಈಗ ಪಾಪ, ಈಗ ರಸಗೊಬ್ಬರ ಬೇರೆ ಸಿಗ್ತಾ ಇಲ್ಲ, ಇದ್ರ ಜೊತೆಗೆ ದರ ಬೇರೆ ಜಾಸ್ತಿ ಆಗಿದೆ ಅಂತ ಅಂದರೆ ಇನ್ನೂ ಕಷ್ಟ ಆಗೋಗ್ಬಿಡುತ್ತೆ. FID ಮೂಲಕ 1 ಎಕರೆ ಬಂದಿತ್ತು ಗೊಬ್ಬರ, ಅದು ನಮ್ಮ ರೈತರಿಗೆ ಯಾರಿಗೆ ಸಾಕಾಗಲ್ಲ. ನಮ್ಮ ರೈತರು ಏನಪ್ಪ ಅಂತಂದ್ರೆ ಸುಮಾರು 1 ಎಕರೆಗೆ 4 ಬೇಕೇ ಬೇಕು. ಆದ್ರೂ 3 ಕೊಟ್ಟರು ಪರವಾಗಿಲ್ಲ ಅಂತೇಳಿ ನಮ್ಮ ರೈತರು ಒಂದು ಇದಾದ. ಅದು ಇನ್ನೊಂದು ಏನಪ್ಪ ಅಂತಂದ್ರೆ FID ಒಬ್ಬಲ್ಲಿ ಒಬ್ಬಲ್ಲಿ ಇರಲ್ಲ. ಒಬ್ಬರು ಏನು ಮಾಡ್ತಾರೆ, FID ಆಕ್ಟಿವ್ ಇರಲ್ಲ, ಡಿಆಕ್ಟಿವ್ ಆಗಿರ್ತದೆ. ಆಯ್ತು, ಇನ್ನೊಬ್ರು ಏನು ಮಾಡ್ತಾರೆ, ಯಾರು ತಗೊಳ್ಳಿ ಲೀಸ್ ತಗೊಂಡಿರ್ತಾರೆ. ಪಾಪ ಅಂಥವ್ರು ಬೇರೆ ಊರಿಗೆ ಹೋಗಿರ್ತಾರೆ, ಅವ್ರು ಡಾಕ್ಯುಮೆಂಟ್ಸ್ ಕೊಡಲ್ಲ. ಅವಾಗ ನಮ್ಮ ರೈತರು ಹೆಂಗೆ ಮಾಡ್ಬೇಕು? ಅದಕ್ಕೆ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರ ತಕ್ಷಣ ಎತ್ತಿಸ್ಕೊಂಡು ಈ ಒಂದು FID ಏನದಲ್ಲ ಅದು ರದ್ದು ಮಾಡ್ಬೋದು. FID ಎಂಬ ತರಬಾರ್ದು. ರೈತರ ಬಳಿ ಏನಾಗಿರಪ್ಪ ಅಂತಂದ್ರೆ ಕೆಲವೊಂದಕ್ಕೆ ಹೋರಾಟ ಮಾಡೋದು. ಬೀಜ ಗೊಬ್ಬರ ಹೋರಾಟ ಮಾಡ್ಬೇಕು, ಬೆಳೆ ಬೆಳೆದು ಹೋರಾಟ ಮಾಡ್ಬೇಕು, ಮತ್ತು ಮುಂದೆ ನಮ್ಮ ಪೇಮೆಂಟ್ ಹೋರಾಟ ಮಾಡ್ಬೇಕು. ಅದಕ್ಕೆ ನಮ್ದೇನದಪ್ಪ ಅಂತಂದ್ರೆ FID ಸಂಪೂರ್ಣವಾಗಿ ತೆಗೆದಾಕ್ಬೇಕು. ಇನ್ನೊಂದೇನಪ್ಪ ಅಂತಂದ್ರೆ ಈ ಕೃಷಿ ಪರಿಕರ ಮಾರಾಟಗಾರ ಏನು ಮಾಡ್ತಾರೆ ರೀ, ರೈತರಿಗೆ ಕೃತಿ ತಾವ ಸೃಷ್ಟಿ ಮಾಡಿಕೆ ಆ ಐಡಿ ತೊಗೊಂಡಿಕೆ ಲೋಗಿನ್ ಮಾಡಿ ಅವ್ರಿಗೆ ಗೊಬ್ಬರ ಮಾರಾಟ ಮಾಡ್ತಾರೆ. ಅಂಥದ್ದು ಆಗ್ಬಾರ್ದು. ಅದೇನಪ್ಪ ಅಂತಂದ್ರೆ ಆ ತಗೋತರ ಕೊಡ್ತಾರಷ್ಟು ಗೊತ್ತಿಲ್ಲ. ಅದಕ್ಕೆ ಯಾರು ಮಾಡ್ತಾರ ಅಂತ ವಿರುದ್ಧ ಕ್ರಮ ತೆಗೆದುಕೊಂಡು ಆ ಒಂದು ದುಕಾನ್ ಯಾರು